ಮೂಡ್ ಆಫ್ ಕರ್ನಾಟಕ ಜನರ ಅಭಿಪ್ರಾಯ ಏನು? 2025ರ ಸರ್ವೆ ರಣನೀತಿ ಸಂಸ್ಥೆಯೊಂದಿಗೆ ಗ್ಯಾರಂಟಿ ನ್ಯೂಸ್ ಸಹಭಾಗಿತ್ವದಲ್ಲಿ ಮಾಡಿರುವ ಮೂಡ್ ಆಫ್ ಕರ್ನಾಟಕ 2025 ಸರ್ವೆ. ಹಲವಾರು ಪ್ರಶ್ನೆಗಳು, ಜನರ ಉತ್ತರಗಳು, 224 ಕ್ಷೇತ್ರಗಳು, ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರ ಅಭಿಪ್ರಾಯ. ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ? ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಿಮ್ಮ ಕ್ಷೇತ್ರದಲ್ಲಿ ಯಾರು ಹಿತವರು? ನಿಮ್ಮ ಶಾಸಕರೇ ಸೋತಂತಹ ನಾಯಕರೇ? ನಿಮಗೆ ಯಾರು ಮುಂದೆ ನಾಯಕರಾಗಬೇಕು? ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು? ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿದೆಯಾ, ಬರ್ತಾ ಇಲ್ವಾ? 224 ಕ್ಷೇತ್ರಗಳ ಸಣ್ಣ ಸಣ್ಣ ವಿಚಾರಗಳು ಕೂಡ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಇದು ಬರೀ ಟ್ರೇಲರು, ಅಭಿ ಪಿಕ್ಚರ್ ಬಾಕಿ ಹೈ. ಇದು ಪಾರ್ಟ್ 1, ಇನ್ನು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಪಾರ್ಟ್ 4 ಇದೆಯಾ? ಇದೆ. ಪಾರ್ಟ್ 4 ಅಲ್ಲಿ 6ನೇ ತಾರೀಕು ತುಂಬಾ ದೊಡ್ಡ ಸುದ್ದಿ ಇದೆ. ಆದರೆ ಸದ್ಯ ನಾವು ಸುಮಾರು 6 ಪ್ರಶ್ನೆಗಳನ್ನ ಕೇಳಿದ್ವಿ. ಹಿಂದಿನ ಪ್ರಶ್ನೆ ಅಂದ್ರೆ ಬ್ರೇಕು ಮುಂಚೆ ಪ್ರಶ್ನೆ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅಂತ ಕೇಳಿದ ಪ್ರಶ್ನೆಗೆ 72% ಜನ ಹೌದು ಮುಂದುವರಿಯಬೇಕು ಅಂತ ಹೇಳಿದ್ದಾರೆ. ಹಾಗಾಗಿನೇ ಹೈಕಮಾಂಡ್ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದೆ ಅಂತ ಹೇಳಿದ ಜನ. ನೆಕ್ಸ್ಟ್ ನಾವು ಕೇಳಿದ ಪ್ರಶ್ನೆ ಸ್ವತಃ ಯತ್ನಾಳ್ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಸ್ವಲ್ಪ ಇದು ನೋಡ್ರಿ, ಗ್ಯಾರಂಟಿ ನ್ಯೂಸ್ ನೋಡ್ರಿ. ಇವತ್ತು ನಿಮ್ಮ ಹಿಂದ ಮುಂದೆ ಓಡಾಡೋರು ಯಾರೂ ಇಲ್ರಿ. ಹಿಂದಿಂದ ನಿಮಗೆ ನೀವು ಮಾಡ್ರಿ ಯತ್ನಾಳ್ ಅವರೇ, ನಿಮ್ಮಿಂದ ನಾವದೀವಿ ಅಂತಿದ್ದವರು ಇವತ್ತು ನಿಮ್ಮನ್ನು ಬಿಟ್ಟು ದೂರ ಸರಿದಿದ್ದಾರೆ. ನಿಮ್ಮ ಹಿಂದೆ ತೆರೆಮರೆಯಲ್ಲಿ ರಾಷ್ಟ್ರೀಯ ನಾಯಕರು ನಿಮಗೆ ಅಭಯ ಹಸ್ತವನ್ನು ಕೊಟ್ಟಿದ್ರು. ಮಾತಾಡ್ರಿ, ನೀವು ಯಡಿಯೂರಪ್ಪನ ಬಗ್ಗೆ ಮಾತಾಡ್ರಿ, ವಿಜೇಂದ್ರನ ಬಗ್ಗೆ ಮಾತಾಡಿ, ಎಲ್ಲಾರ ಬಗ್ಗೆ ಮಾತಾಡ್ರಿ, ನಾವದೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಯಾರೂ ನಿಮ್ಮ ಜೊತೆ ಇಲ್ಲ. ಹಾಗಾದ್ರೆ ಯತ್ನಾಳ್ ಸಾಹೇಬ್ರ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದು ಸರಿನಾ ತಪ್ಪ? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಅಂದ ಜನ, ಅದೇ ಜನ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಸರಿನಾ ತಪ್ಪ ಅಂತ ಪ್ರಶ್ನೆ ಕೇಳಿದಾಗ ಏನ್ ಹೇಳಿದ್ರು ಅನ್ನುವಂಥ ಕುತೂಹಲ ನಿಮಗಿಲ್ವಾ? ನನಗಂತೂ ತುಂಬಾ ಇದೆ ಅಪ್ಪ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಹಿಂದೂ ಹುಲಿ ಯತ್ನಾಳ್ ಕಿಕ್ಔಟ್ನಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಿದೆಯಾ? ಹಿಂದೂ ಹುಲಿ ಅಂತಾನೆ ಫೇಮಸ್ ಯತ್ನಾಳ್ ಅವರು. ಅವರ ಪ್ರಖರ ಭಾಷಣಗಳಿಗೆ ಹುಚ್ಚೆದ್ದು ಕುಣಿದವರು ಎಷ್ಟೋ ಜನ. ಅವರ ಭಾಷಣಗಳಿಂದ ಪ್ರೇರೇಪಿತರಾಗಿ ಬಿಜೆಪಿಯ ತೆಕ್ಕೆಗೆ ಜಾರಿದವರು ಎಷ್ಟೋ ಜನ. ಯತ್ನಾಳ್ ಅವರ ಭಾಷಣಗಳಿಂದಾಗಿ ಪ್ರೇರೇಪಿತರಾಗಿ ಬಿಜೆಪಿಯ ಬಟನ್ ಒತ್ತಿದವರು ಎಷ್ಟೋ ಜನ. ನಾನು ಹಿಂದೂ ಹುಲಿ ಆಗಬೇಕು ಇವರಂತೆ ಅಂತ ಅವರನ್ನ ಹಿಂಬಾಲಿಸಿದವರು ಎಷ್ಟೋ ಜನ. ಯತ್ನಾಳ್ ಅವರ ಜೊತೆಗೆ ನಾನಿದ್ದೇನೆ ಎಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಬಿಜೆಪಿಯ ನಾಯಕರು ಅದೆಷ್ಟೋ ಜನ. ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರದಿಂದ ಇವತ್ತು ಯತ್ನಾಳ್ ಅವ್ರ ಜೊತೆಗೆ ಮಾತಾಡೋದಕ್ಕೂ ಭಯ ಪಡ್ತಾ ಇರೋರು ಎಷ್ಟೋ ಜನ. ಆದರೆ ನಿಜವಾದ ಜನ, ಕರ್ನಾಟಕದ ಜನ ಏನು ಹೇಳ್ತಿದ್ದಾರೆ? ಡ್ಯಾಮೇಜ್ ಆಗಿದೆಯಾ ಅಂತ ಹೇಳ್ತಾ ಇದ್ದಾರಾ? ಆಗಿಲ್ಲ ಅಂತ ಹೇಳ್ತಾ ಇದ್ದಾರಾ? ನಮ್ಗೇನು ಗೊತ್ತಿಲ್ರಿ ಅಂತ ಹೇಳ್ತಾ ಇದ್ದಾರಾ? ಯತ್ನಾಳ್ ಅವರೇ ಮತ್ತು ಬಿಜೆಪಿ ಕಾರ್ಯಕರ್ತರೇ, ನೀವು ನೋಡಲೇಬೇಕಾದಂತಹ, ಕೇಳಲೇಬೇಕಾದಂತಹ ಪ್ರಶ್ನೆ ಮತ್ತು ಉತ್ತರ ಏನದು? ಉತ್ತರ ಬರ್ತಾ ಇದೆ. ಎಸ್, ಹಿಂದೂ ಹುಲಿ ಯತ್ನಾಳ್ ಕಿಕ್ಔಟ್ನಿಂದ ಡ್ಯಾಮೇಜ್ ಆಗಿದೆ.
ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿದ ಅದೇ ಜನ ಹೌದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ 51%. ನನಗೆ ತುಂಬ ಆಶ್ಚರ್ಯ, ನನಗೆ ಆಶ್ಚರ್ಯ. 72% ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿದ ಅದೇ ಜನ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ? ಇದು ಬಿಜೆಪಿಗೆ ಎಚ್ಚರಿಕೆಯ ಗಂಟೆ. ಇದು ಬಿಜೆಪಿಯ ಎಚ್ಚರಿಕೆ ಗಂಟೆ. ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಂದು ಮೆಸೇಜ್ ಪಾಸ್ ಆಗಿದೆ. ಏನು ಮೆಸೇಜು ಅದನ್ನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆ ಮೆಸೇಜ್ ಏನು ಅಂತ ರಾಜಕೀಯವಾಗಿ ನಿಮಗೆ ತುಂಬ ನಾಲೆಜ್ ಇದೆ, ನಿಮಗೆ ಅದು ಗೊತ್ತಾಗಿರುತ್ತೆ. ಇದು ಆಗಿದೆ ಅಂತ ಹೇಳ್ತಾ ಇರೋರು ಯತ್ನಾಳ್ ಬಗ್ಗೆ ಒಲವಿರೋರಲ್ಲ ಸತೀಶ್. ಇದು ಯತ್ನಾಳ್ ಫಾಲೋವರ್ಸ್ ಅಲ್ಲ. ಇವರು ಯತ್ನಾಳ್ ನಮ್ಮ ಲೀಡ್ರು, ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಭಾಳ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ದವ್ರಲ್ಲ. ಯತ್ನಾಳ್ ಅವರು ಕೇವಲ ಮುಖವಾಣಿ ಅಷ್ಟೇ. ಯತ್ನಾಳ್ ಅವರ ಸಿದ್ಧಾಂತ, ಯತ್ನಾಳ್ ಅವರ ರಾಜಕೀಯ ಅನುಭವ, ಯತ್ನಾಳ್ ಅವರ ಪಕ್ಷನಿಷ್ಠೆ, ಯತ್ನಾಳ್ ಅವರ ಹಿಂದೆ ಇರುವಂತಹ ಹಿಂದುತ್ವ, ಯತ್ನಾಳ್ ಅವರ ಹಿಂದೆ ಇರುವಂತಹ ನಾಯಕರುಗಳು ಮತ್ತು ರಾಷ್ಟ್ರ ರಾಜ್ಯದ ನಾಯಕರುಗಳು. ಸೊ 51% ಜನ ಯತ್ನಾಳ್ ಫಾಲೋವರ್ಸು ಇರಬಹುದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಇದು ಬಿಜೆಪಿಯನ್ನ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇರುವಂತಹ ಜನರ ಅಭಿಪ್ರಾಯ. ಬಿಜೆಪಿ ಕಾರ್ಯಕರ್ತರು ವಿಜೇಂದ್ರ ಅವ್ರಿಗೋಸ್ಕರ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಬಿಟ್ರ ಅಂತ ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಹಿಂದುತ್ವಕ್ಕೆ ಬೆಲೆ ಇಲ್ಲ, ನಿಜವಾದ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂತಹ ಮನ್ನಣೆ ಇಲ್ಲ. ಬಾವುಟ ಕಟ್ಟಿ ಜನರನ್ನ ಸೇರಿಸಿ ಪ್ರತಿಭಟನೆಗಳಲ್ಲಿ ಲಾಠಿ ಏಟು ತಿಂದು ಭಾರತ್ ಮಾತಾ ಕಿ ಜೈ ಅಂದಂತಹ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅನ್ನೋ ಭಾವನೆ ಭಾಳಷ್ಟು ಜನರಿಗೆ ಬಂದಿದೆಯಾ? ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಈ ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳೋ ಜನ, ಈ ಕಡೆ ಯತ್ನಾಳ್ ಅವರ ಉಚ್ಚಾಟನೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನು ಮೆಸೇಜ್ ಇದೆ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೋಬೇಕು. ನೀನೇನು ಹೇಳ್ತೀಯ ಸತೀಶ? ಅಲ್ಲ, ಇಲ್ಲ ಆಗಿಲ್ಲ ಅಂತಾನು ಅಂದ್ರೆ ಒಂಥರ 50-50 ತರ. ಇಲ್ಲಿ 4 + 45 ಅಂದ್ರೆ 49%. 50-50 ಈಸ್ ಡೇಂಜರಸ್ ಫಾರ್ ಬಿಜೆಪಿ. ಸಾರಾ ಸಗಟಾಗಿ ನಾನು ಅನ್ಕೊಂಡಿದ್ದೆ ಏನು ಡ್ಯಾಮೇಜೇ ಆಗಿಲ್ಲ ಅಂತ ಅಂದ್ಬಿಡ್ತಾರೇನೋ ಅಂತ. ಚಾನ್ಸೇ ಇಲ್ಲ. ಈಗ ಯತ್ನಾಳ್ಗೂ ಕೂಡ ಅವ್ರದೇ ಅಂತ ಒಂದು ಇಮೇಜ್ ಇದೆ. ಅವ್ರು ಹೇಳ್ಕೊಂಡು ನಾನು ವಾಜಪೇಯಿ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದೆ ಅಂತ. ಬಟ್ ಅದೆಲ್ಲವನ್ನ ಹೊರತುಪಡಿಸಿದ್ರೆ ಯತ್ನಾಳ್ ಅವರ ಯತ್ನಾಳ್ ಐಡಿಯಾಲಜಿ ಈಗ ಇಡೀ ದೇಶದಲ್ಲಿ ಹಿಂದುತ್ವ ಒಂದು ದೊಡ್ಡ ಮಟ್ಟದಲ್ಲಿ ಎಮರ್ಜನ್ ಆಗ್ತಾ ಇರೋ ಒಂದು ಟೈಮ್ ಅಲ್ವಾ ಇದು. ಸೊ ಹಿಂದುತ್ವಗೆ ಅದರ ಪರವಾಗಿ ಯಾವತ್ತೂ ಕೂಡ ಮಾತಾಡ್ತಾರೆ, ದನಿ ಎತ್ತಾರೆ ಯತ್ನಾಳ್. ಸೊ ಬಿಜೆಪಿ ಕರ್ನಾಟಕದಲ್ಲಿ ಬಿಜೆಪಿ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಇದೆ. ಬೊಮ್ಮಾಯಿ ಆಫ್ಟರ್ ಯಡಿಯೂರಪ್ಪ, ಎಸ್ಪೆಷಲಿ ಯಡಿಯೂರಪ್ಪ CM ಆದ ನಂತರ, ಮುಗಿದ ನಂತರ ಬೊಮ್ಮಾಯಿ CM ಆದ ಬಳಿಕ ಹಿಂದುತ್ವದ ಜಾಸ್ತಿ ಅಜೆಂಡಾ ಕರ್ನಾಟಕದಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಸುಳ್ಳು ಸಿಕ್ಕಿತ್ತು. ಸೊ ಯತ್ನಾಳ್ ಅದಕ್ಕೆ ಸಪೋರ್ಟ್ ಎಲ್ಲವೂ ಆಯ್ತಾ ಬೊಮ್ಮಾಯಿ CM ಆಗಿದ್ದಾಗ. ಸೊ ಅದಕ್ಕೆ ಒಂದ್ ರೀತಿ ಹಿಂದುತ್ವದ ಅಜೆಂಡಾ ಜಾಸ್ತಿ ಆಗ್ತಾ ಇತ್ತು ಕರ್ನಾಟಕದಲ್ಲಿ. ನಿಷೇಧ, ಆಂಟಿ ಕನ್ವರ್ಷನ್, ಅಂದ್ರೆ ನಾವೆಲ್ಲ ರಿಯಲ್ ಬಿಜೆಪಿ ಕಾರ್ಯಕರ್ತರು ಅನ್ನೋದನ್ನ ಅವರು ತೋರಿಸ್ಕೊಳ್ತಾ ಇದ್ರು. ಅವರೆಲ್ಲರೂ ಕೂಡ ಬಹುಶಃ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಸರಿಯಲ್ಲ ಅನ್ನೋ ರೀತಿಯಾಗಿ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿರಬಹುದು ಅನ್ನೋ ಒಂದು ಲೆಕ್ಕಾಚಾರ. ಅದನ್ನ ಬಿಜೆಪಿ ಅವ್ರು ನೋಡ್ಕೋತಾರೆ ಬಿಡು. ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಎಸ್.